ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ರೋಚಕತೆ ರೊನೆತಿರುತ್ತಾ ಇದೆ. ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೇಕು. ಈಗಾಗಲೇ ಭೂಮಿ ಹಾಗೆ ಅಜಿತ್ ಇಬ್ರು ಮದುವೆ ಆಗಿರೋದು ಕಾಂಟ್ಯಾಕ್ಟ್ರ್ ಮದುವೆ ಅಂತ ಅನ್ನೋದು ಅಶ್ವಿನಿಗೆ ಗೊತ್ತಾಗ್ಬಿಡುತ್ತೆ. ಅಶ್ವಿನಿ ಈ ಕಡೆ ಅಜಿತ್ ರೂಮಿಗೆ ಬಂದು ಎಲ್ಲ ಕಡೆನೂ ನೋಡ್ತಾ ಇದ್ದಾಗ ಅಶ್ವಿನಿಗೆ ಒಂದು ಪೇಪರ್ ಸಿಗುತ್ತೆ. ಅದು ಯಾವ ಪೇಪರ್ ಅಂತ ಅನ್ನೋದಾದ್ರೆ ಅಜಿತ್ ಭೂಮಿ ಇಬ್ರು ಕಾಂಟ್ಯಾಕ್ಟ್ರ್ ಮದುವೆ ಆದಾಗ ಅದು ಒಂದು ಸೈನ್ ಹಾಕಿರ್ತಾರಲ್ಲ, ಆ ಒಂದು ಪೇಪರ್ ಸಿಕ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟು ಅಶ್ವಿನಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಈಗ ಹೇಗಾದ್ರೂ ಮಾಡಿ ಆ ಭೂಮಿನ ಇವತ್ತೇ ಮನೆಯಿಂದ ಆಚೆ ಓಡಿಸ್ಬಿಟ್ಟು ಅಜಿತ್ ಜೊತೆ ನಾನು ಮದುವೆ ನಿಶ್ಚಯ ಮಾಡ್ಕೊಳ್ಳೇಬೇಕು, ಹಾಗೆ ಅಜಿತ್ ಜೊತೆ ನಾನು ಮದುವೆ ಆಗಲೇಬೇಕು. ಇಲ್ಲಿವರೆಗೂ ಅಜಿತ್ ಭೂಮಿನ ಮದುವೆ ಆಗಿದ್ದಾನೆ ಅಂತ ಅಂದ್ಕೊಂಡು ನಚಿಕೇತ್ ಜೊತೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಚಿಕೇತ್ಗಿಂತವ ನನಗೆ ಅಜಿತ್ತೇ ತುಂಬ ಇಷ್ಟ ಆಗಿದ್ದಾನೆ. ಅವನಿಗಿಂತ ಯಾವುದೇ ಗಂಡು ಕೂಡವ ಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಗಂಡು ಅವನು. ಅವನ ಜೊತೆ ನಾನು ಏನಾದರೂ ಮದುವೆ ಆದೆ ಅಂತ ಅಂದರೆ ನನ್ನ ಲೈಫ್ ಪೂರ್ತಿ ತುಂಬ ಚೆನ್ನಾಗಿರ್ಬೋದು ಅಂತ ಅಂದ್ಬಿಟ್ಟು ಅಶ್ವಿನಿ ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾಳೆ. ಹಾಗೆ ಹೇಗಾದರೂ ಮಾಡಿ ಅಜಿತ್ ಹಾಗೆ ಭೂಮಿ ಇಬ್ಬರು ಕಾಂಟ್ಯಾಕ್ಟ್ರ್ ಮದುವೆ ಆಗಿದ್ದಾರೆ ಅಂತ ಅನ್ನೋ ವಿಷಯ ಹೇಗಾದರೂ ಮಾಡಿ ಮನೆಯವ್ರಿಗೆ ಗೊತ್ತಾಗೋ ರೀತಿ ನಾನೇ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅಶ್ವಿನಿ ಅಂದ್ಕೊತಾ ಇರ್ತಾಳೆ. ಹಾಗೆ ಇಲ್ಲಿ ಇನ್ನೊಂದು ಕಡೆ ಅಜಿತ್ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ. ಭೂಮಿ ಮನೆ ಬಿಟ್ಟು ಹೋಗ್ತಾಳೆ. ಹಾಗೆ ಕಾಂಟ್ಯಾಕ್ಟು ಪೇಪರ್ನ ಎಲ್ಲರ ಹತ್ರನೂ ತೋರಿಸ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ. ಹಾಗೆ ಈ ಕಡೆ ಅಶ್ವಿನಿ ಅಜಿತ್ ಹಾಗೆ ಭೂಮಿ ಇಬ್ರದ್ದು ಕಾಂಟ್ಯಾಕ್ಟ್ರ್ ಮದುವೆದು ಪೇಪರ್ ಸಿಕ್ಕಿರುತ್ತಲ್ಲ, ಅದನ್ನ ಭೂಮಿ ಕೈಗೆ ಕೊಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಕೆಳಗಡೆ ಇಳಿದು ಬರ್ತಾಳೆ. ಭೂಮಿ ಯಾವುದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ. ಸಂಜೆ ಅಷ್ಟೊತ್ತಿಗೆ ಪುರೋಹಿತರು ಬೇರೆ ಬರ್ತಾರೆ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳಿರ್ತಾರೆ. ಆಗ ಈ ಕಡೆ ಅಶ್ವಿನಿ ಆ ಪೇಪರ್ನ ತಗೊಬಂದ್ಬಿಟ್ಟು ಭೂಮಿ ಕೈಗೆ ಕೊಟ್ಬಿಟ್ಟು, ಭೂಮಿ ಇದನ್ನ ಆ ಸಂಗೀತ ಅತ್ತೆ ಕೊಟ್ಟರು, ಇದನ್ನ ಚಿಕ್ಕೂರುಗಳು ಬರ್ತಾರಂತಲ್ಲ ಅವ್ರ ಕೈಗೆ ಕೊಡ್ಬೇಕಂತೆ. ಅಂಜನಾ ಹಾಗೆ ನಚಿಕೇತ್ ಇಬ್ರದ್ದು ಡೇಟ್ ಆಫ್ ಬರ್ತಿಂದು ಇದು ಜಾತಕ ಇದನ್ನ ಕೊಡ್ಬೇಕಂತೆ ಅಂತ ಅಂದ್ಬಿಟ್ಟು ಅಶ್ವಿನಿ ಹೇಳ್ತಾಳೆ. ಆದರೆ ನಿಜವಾಗ್ಲೂ ಹೇಳ್ಬೇಕು ಅಂತ ಅಂದ್ರೆ ಭೂಮಿ ಕೊಟ್ಟಿರೋ ಅಂತ ಪೇಪರಲ್ಲಿ ಅಂಜು ಹಾಗೆ ನಚಿಕೇತ್ ಇಬ್ರದ್ದು ಜಾತಕ ಇರೋದಿಲ್ಲ. ಅಜಿತ್ ಹಾಗೆ ಭೂಮಿ ಇಬ್ರದ್ದು ಕಾಂಟ್ಯಾಕ್ಟ್ ಮದುವೆದು ಪೇಪರ್ ಅರ್ಜಿ ಆಗಿರುತ್ತೆ. ಅದನ್ನ ಭೂಮಿ ಕೈಗೆ ಕೊಡ್ತಾಳೆ. ಸುತ್ತಬಿಟ್ಟು ಕೊಟ್ಟಿರೋದ್ರಿಂದ ಭೂಮಿ ಅದನ್ನ ನೋಡೋದೇ ಇಲ್ಲ. ಸರಿ ಆಯ್ತು ಅಶ್ವಿನಿ ಅಂತ ಅಂದ್ಬಿಟ್ಟು ಭೂಮಿ ಕೂಡ ಹೇಳ್ತಾಳೆ. ಭೂಮಿಗೆ ತುಂಬಾನೇ ಕೆಲಸ ಇರುತ್ತಲ್ಲ, ಅದನ್ನ ಹಂಗೆಯ ತೆಗ್ದಿಕ್ಬಿಟ್ಟು ಭೂಮಿ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಇನ್ನೊಂದು ಕಡೆ ಅಜಿತ ಮನೆಯಿಂದ ಆಚೆ ಕಡೆ ಭೂಮಿ ಬಗ್ಗೆನೇ ಯೋಚನೆ ಮಾಡಿಕೊಂಡು ತುಂಬಾನೇ ಬೇಜಾರು ಮಾಡಿಕೊಂಡು ಹೇಗಾದ್ರೂ ಮಾಡಿ ನನ್ನ ಹೆಂಡತಿ ಭೂಮಿನ ಮನೆ ಬಿಟ್ಟು ಹೋಗೋದಕ್ಕೆ ನಾನು ಬಿಡಬಾರ್ದು ಅಂತ ಅಂದ್ಬಿಟ್ಟು ಅಜಿತ ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾನೆ. ಅದೇ ಟೈಮಿಗೆ ಅಶ್ವಿನಿ ಕೂಡ ಅಲ್ಲಿಗೆ ಬರ್ತಾಳೆ. ಅಜಿತ ಯಾವುದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಟ್ಟು ಹೇಗಾದ್ರೂ ಮಾಡಿ ಭೂಮಿನ ಮನೆಯಿಂದ ಆಚೆ ಓಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಅಶ್ವಿನಿ ಮನಸ್ಸಿನಲ್ಲೇ ಅಂದ್ಕೊಂಡು ಯಾರ ಹತ್ರನೋ ಫೋನಲ್ಲಿ ಮಾತಾಡೋ ರೀತಿಯ ಸುಮ್ಮನೆ ನಾಟಕ ಆಡ್ತಾ ಇರ್ತಾಳೆ. ಅಜಿತ್ಗೆ ಗೊತ್ತಾಗೋ ರೀತಿಯ ಇವತ್ತು ನಮ್ಮ ಮನೇಲಿರೋ ಅಂತ ಅವಳನ್ನ ಮನೆ ಬಿಟ್ಟು ಓಡಿಸ್ತೀನಿ. ಯಾವುದೇ ಕಾರಣಕ್ಕೂ ಅವಳನ್ನ ನಮ್ಮ ಮನೇಲಿ ಇಟ್ಕೊಳೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ. ಇವತ್ತು ಅವಳನ್ನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಅಂದ್ಬಿಟ್ಟು ಅಶ್ವಿನಿ ಜೋರಾಗಿ ಅಜಿತ್ಗೆ ಗೊತ್ತಾಗೋ ರೀತಿಯ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡು ಅಜಿತ್ಗಂತೂ ಶಾಕ್ ಆಗ್ತಾ ಇರುತ್ತೆ. ಆಗ ಅಶ್ವಿನಿ, ನೀನೀಗ ಯಾರ ಹತ್ರನೋ ಯಾವುದ್ರ ಬಗ್ಗೆನೋ ಮಾತಾಡ್ತಾ ಇದ್ದಲ್ಲ, ಯಾರ ಬಗ್ಗೆ ಮಾತಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಆಗ ಅಶ್ವಿನಿ ಫೋನ್ನ ಕಟ್ ಮಾಡಿಬಿಟ್ಟು, ನಿನಗೆ ಗೊತ್ತಿಲ್ವಾ ಅಜಿತ್ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿನಗೆ ಆಲ್ರೆಡಿ ಗೊತ್ತಿರಬೇಕಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಹೇಳ್ತಾ ಇದ್ದಾಗ ಅದನ್ನ ಕೇಳಿಸ್ಕೊಂತು ಅಜಿತ್ಗಂತೂ ಶಾಕ್ ಆಗ್ತಾ ಇರುತ್ತೆ. ಆಗ ಅಶ್ವಿನಿ, ನನಗೆ ಗೊತ್ತಿಲ್ಲ, ಕರೆಕ್ಟಾಗಿ ಹೇಳು, ನೀನು ಯಾರ ಬಗ್ಗೆ ಮಾತಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಅಜಿತ್ ಕೇಳ್ತಾ ಇದ್ದಾಗ ಇನ್ಯಾರ ಬಗ್ಗೆ ಮಾತಾಡೋಣ, ನಿನ್ನ ಹೆಂಡತಿ ಭೂಮಿ ಬಗ್ಗೆ ಅಂತ ಅಂದ್ಬಿಟ್ಟು ಅಶ್ವಿನಿ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡು ಅಜಿತ್ಗಂತೂ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಾ ಇದೀಯಾ, ನನ್ನ ಹೆಂಡತಿ ಭೂಮಿನ ಮನೆ ಬಿಟ್ಟು ಓಡಿಸೋದಕ್ಕೆ ನಿನಗೆ ಅದೆಷ್ಟು ಧೈರ್ಯ ಅಂತ ಅಂದ್ಬಿಟ್ಟು ಅಜಿತ್ ಕೇಳ್ತಾ ಇದ್ದಾಗ, ನಿನ್ನ ಹೆಂಡತಿ ಭೂಮಿ ಇಲ್ಲಿವರೆಗೂ ನಿನ್ನ ಹೆಂಡತಿಯಾಗಿ ಉಳಿದಿದ್ಲು, ಆದರೆ ಇನ್ನು ಮುಂದೆ ನಿನ್ನ ಹೆಂಡತಿಯಾಗಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ನೀವಿಬ್ರು ನಿಜವಾದ ಮದುವೆನೇ ಆಗಿಲ್ಲ ಅಂತ ಅನ್ನೋದು ನನಗೆ ಸಾಕ್ಷಿ ಸಮೇತ ಸಿಕ್ಕಿದೆ. ಹಾಗೆಯೇ ನಿಮ್ಮ ಪೇಪರ್ ಕೂಡ ಸಿಕ್ಕಿದೆ. ನೀವಿಬ್ರು ಒಂದು ವರ್ಷದವರೆಗೂ ಕಾಂಟ್ರಾಕ್ಟರ್ ಮದುವೆ ಆಗಿದ್ದೀರಾ ಅಂತ ಅನ್ನೋದು ನನಗೆ ಗೊತ್ತಾಗಿದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಹೇಳಿದ ತಕ್ಷಣ ಈ ಕಡೆ ಅಜಿತ್ಗಂತೂ ಶಾಕ್ ಆಗ್ತಾ ಇರುತ್ತೆ. ಆಗ ಅಶ್ವಿನಿ, ಏನು ಹೇಳ್ತಾ ಇದೀಯಾ ನೀನು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಹೌದು ಅಜಿತ್, ಮಿಸ್ಟರ್ ಅಜಿತ್, ಇಲ್ಲಿವರೆಗೂ ನೀನು ನನ್ನ ಹೆಂಡತಿ ಭೂಮಿ ಅಂತ ಅಂದ್ಬಿಟ್ಟು ಚಿನ್ನ ರನ್ನ ಅಂತ ಅಂದ್ಬಿಟ್ಟು ಮುದ್ದಾಡಿದ್ದು ಸಾಕು. ಇನ್ನು ಮುಂದೆ ನೋಡ್ತಾ ಇರೋ ಅವಳನ್ನ ಹೇಗೆ ಓಡಿಸ್ಬೇಕು ಅಂತ ಅನ್ನೋದು ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಅಲ್ಲಿಂದ ಹೋಗಿದ ತಕ್ಷಣ ಅಜಿತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಪಟ್ಟಂತ ಸತ್ಯನಿಗೆ
ಫೋನ್ ಮಾಡಿಬಿಟ್ಟು ಸತ್ಯಣ್ಣಂಗೆ ಅಶ್ವಿನಿ ಹೇಳಿದ್ದನ್ನೆಲ್ಲವ ಹೇಳ್ತಾ ಇರ್ತಾರೆ. ಆಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಅಲ್ಲ ಕಣೋ ಅಜಿತ, ನಿನಗೆ ಹೆಂಗೆ ಗೊತ್ತಾಗಬಾರ್ದೇನೋ ಕಾಂಟ್ರಾಕ್ಟ್ರು ಮದುವೆ ಪೇಪರ್ನ ನೀವೇನಕ್ಕೋ ಅಲ್ಲಿ ಇಕ್ಕಿದ್ರಿ ಅಂತ ಅಂದ್ಬಿಟ್ಟು ಸತ್ಯಣ್ಣ ಕೇಳ್ತಾ ಇದ್ದಾಗ, ಅಯ್ಯೋ ಸತ್ಯಣ್ಣ ನಾನೇನು ಮಾಡಲಿ, ಆ ಭೂಮಿನೇ ಅಲ್ಲಿಗೆ ಇಟ್ಟಿದ್ದು, ಬೇಡ ಬೇಡ ಅಂತ ಅಂದ್ರು, ಮನೆಯವ್ರಿಗೆಲ್ಲರಿಗೂ ಗೊತ್ತಾಗಲೇಬೇಕು ಅಂತ ಅಂದ್ಬಿಟ್ಟು ಅವಳೇ ಅಲ್ಲಿಗೆ ಇಟ್ಟಿದ್ದು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸತ್ಯಣ್ಣ. ಈಗ ಅಶ್ವಿನಿಗೆ ಬೇರೆ ಗೊತ್ತಾಗಿದೆ, ಮನೆಯವ್ರಿಗೆಲ್ಲರಿಗೂ ಆ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡಬೇಕು ಅಂತ ತಲೆನೇ ಓಡ್ತಾ ಇಲ್ಲ ಸತ್ಯಣ್ಣ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಸಂಜೆ ಆಗುತ್ತೆ. ಇಲ್ಲಿ ನಚಿಕೇತಾಗೆ ಅಂಜು ಮದುವೆ ಡೇಟನ್ನ ಫಿಕ್ಸ್ ಮಾಡೋದಕ್ಕೋಸ್ಕರ ಚಿಕ್ಕೂರುಗಳು ಮನೆಗೆ ಬರ್ತಾರೆ. ಚಿಕ್ಕೂರುಗಳು ಮನೆಗೆ ಬಂದಿದ ತಕ್ಷಣ ಬನ್ನಿ ಗುರುಗಳೇ ಬನ್ನಿ ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಹಾಗೆ ಮನೆಯವರೆಲ್ಲರೂ ಕರಿತಾ ಇರ್ತಾರೆ. ಗುರುಗಳು ಬಂದು ಅಲ್ಲಿ ಸೋಫಾದ ಮೇಲೆ ಕುತ್ಕೊಂಡಾಗ ಗುರುಗಳಿಗೆ ಭೂಮಿ ಜ್ಯೂಸ್ ತಗೊಬಂದು ಕೊಡ್ತಾಳೆ. ಆಗ ಈ ಕಡೆ ನೋಡಿ ನಮಗೆ ಟೈಮ್ ಆಗ್ತಾ ಇದೆ, ಅದೇನೋ ಜಾತಕ ಐತೆ ಅಂತ ಹೇಳಿದ್ರಲ್ಲ ಅದನ್ನ ತೋರಿಸ್ರಿ ಅಂತ ಅಂದ್ಬಿಟ್ಟು ಈ ಕಡೆ ಚಿಕ್ಕೂರುಗಳು ಹೇಳ್ತಾ ಇರ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಚಿಕ್ಕೂರುಗಳಿಗೆ ಭೂಮಿ ನಿನಗೆ ಜಾತಕ ಕೊಟ್ಟಿದ್ರಲ್ಲ ಅದನ್ನ ತಂದು ತೋರಿಸು ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಆಗ ಭೂಮಿ ಆ ಜಾತಕನ ತೋರ್ಸೋ ಬದಲು ಭೂಮಿಯಾಗೆ ಅಜಿತ್ ಇಬ್ರದ್ದು ಕಾಂಟ್ರಾಕ್ಟರ್ ಮದುವೆದು ಪೇಪರ್ ಇರುತ್ತಲ್ಲ ಅದನ್ನು ತಗೊಂಬಂದ್ಬಿಟ್ಟು ಗುರುಗಳಿಗೆ ಕೊಡ್ತಾರೆ. ಕೊಟ್ಟಿದ ತಕ್ಷಣ ಈ ಕಡೆ ಗುರುಗಳಂತೂ ತುಂಬಾನೇ ಶಾಕ್ ಆಗ್ತಾರೆ. ಆಗ ಇದೇ ನಮ್ಮ ಇದು ಅಂಜು ಹಾಗೆ ನಚಿಕೇತ್ ಇಬ್ರದ್ದು ಜಾತಕ ತಂದ್ಕೊಡು ಅಂತ ಅಂದ್ರೆ ನಿಮ್ಮಿಬ್ರದ್ದು ಕಾಂಟ್ರಾಕ್ಟರ್ ಮದುವೆ ಪೇಪರ್ ತಂದ್ಕೊಟ್ಟಿದ್ಯಲ್ಲ ಅಂತ ಅಂದ್ಬಿಟ್ಟು ಗುರುಗಳು ಎಲ್ಲರಿದ್ರಿಗೂ ಬಾಯ್ ಬಿಟ್ಬಿಡ್ತಾರೆ. ಅದನ್ನ ಕೇಳಿಸ್ಕೊಂಡು ಮನೆಯವ್ರಿಗೆಲ್ಲರಿಗೂ ಶಾಕ್ ಅಂದ್ರೆ ಶಾಕ್ ಆಗ್ತಾ ಇರುತ್ತೆ. ಆಗ ಈ ಕಡೆ ಸಂಗೀತ ಅವರು ಏನು ಗುರುಗಳೇ ನೀವು ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಇಲ್ಲಿ ನೋಡಮ್ಮ ಇಲ್ಲಿ ಯಾವುದೋ ಪೇಪರ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆ ಪೇಪರ್ನ ಸಂಗೀತ ಕೈಗೆ ಕೊಟ್ಟಿದ ತಕ್ಷಣ ಸಂಗೀತ ಅದನ್ನ ನೋಡ್ಬಿಟ್ಟು ಶಾಕ್ ಆಗ್ತಾಳೆ. ಹಾಗೆ ಸಂಗೀತ ಅಕ್ಕ ಏನಾಯ್ತು, ಯಾಕೆ ಇದೇ ರೀತಿ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಶ್ರವಣ್ ಹತ್ರ ಬಂದಾಗ ಆ ಪೇಪರ್ನ ಶ್ರವಣ್ ಕೈಗೆ ಕೊಡ್ತಾಳೆ ಸಂಗೀತ. ಆಗ ಶ್ರವಣ್ ಆ ಪೇಪರ್ನ ನೋಡಿ ಶ್ರವಣ್ಗೂ ಕೂಡ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಆಗ ಶ್ರವಣ್ ಯಾಕೆ ಈ ರೀತಿ ಎಲ್ಲ ನೀವು ಇಷ್ಟೊಂದು ಭಯ ಪಡ್ಕೊತಾ ಇದ್ದೀರಾ ಅಂತ ಅಂದ್ಬಿಟ್ಟು ರಮಣ್ ಆ ಪೇಪರ್ನ ಇಸ್ಕೊಂಡು ನೋಡಿದಾಗ ರಮಣ್ಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅಜಿತ್ ಭೂಮಿ ಇಬ್ರು ಕಾಂಟ್ರಾಕ್ಟರ್ ಮದುವೆ ಆಗಿದ್ದಾರೆ ಅಂತ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಆಗ ಈ ಕಡೆ ಇಲ್ಲ ಯಾವುದೇ ಕಾರಣಕ್ಕೂ ಇದಾಗಬಾರ್ದು, ನನಗೆ ಮೋಸ ಆಗೋಯ್ತು, ನನ್ನ ಮಗನಿಂದನೇ ನನಗೆ ಮೋಸ ಆಗೋಯ್ತು ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಅಂತೂ ಕೂಗಾಡ್ತಾ ಇರ್ತಾಳೆ. ಅವಳಿಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ಬಿಡುತ್ತೆ. ಅದನ್ನೆಲ್ಲ ನಿಜ ಎಲ್ಲ ಗೊತ್ತಾಗಿದ ತಕ್ಷಣ ಸಂಗೀತ ಕೆಳಗಡೆ ಕುಸ್ತು ಬಿದ್ದುಬಿಡ್ತಾಳೆ. ಆಗ ಅದೇ ಯಾಕತ್ತೆ ಈ ರೀತಿ ಆಯಿತು, ಯಾಕತ್ತೆ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಭೂಮಿ ಬಂದು ಸಂಗೀತ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಅಂತ ಬಂದಾಗ, ಯಾರೇ ನಿನ್ನ ಅತ್ತೆ, ಯಾರು ನಿನ್ನ ಅತ್ತೆ, ನಮಗೆ ಮೋಸ ಮಾಡ್ತೀಯೇನೆ, ನಮಗೆ ಮೋಸ ಮಾಡೋದಕ್ಕೆ ನಿನಗೆ ಅದು ಹೇಗೆ ಮನಸ್ಸು ಬಂತು, ನಿನ್ನನ್ನು ನನ್ನ ಸೊಸೆ ಅಂತ ಅಂದ್ಬಿಟ್ಟು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ನೆ, ಇವತ್ತು ನಮಗೆ ಮೋಸ ಮಾಡಿಬಿಟ್ಟಲೆ, ನನ್ನ ಮಗುಂಗೆ ಈ ರೀತಿ ಅವನ ಜೀವನನೇ ಹಾಳು ಮಾಡೋದಕ್ಕೆ ನಿನಗೆ ಅದು ಹೇಗೆ ಮನಸ್ಸು ಬಂತು ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಅವರು ಕೇಳ್ತಾ ಇರ್ತಾರೆ. ಆಗ ಅತ್ತೆ ನಾನು ಈ ವಿಷಯನ ಮೊದಲೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅತ್ತೆ, ನಾನೇ ನಿಮಗೆ ಎಲ್ಲರಿಗೂ ವಿಷಯ ಹೇಳ್ಬಿಟ್ಟು ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ನಿಮಗೆ ಎಲ್ಲ ವಿಚಾರನೂ ಗೊತ್ತಾಗಿದೆ ಅತ್ತೆ. ಇವತ್ತು ನಾನು ಎಲ್ಲ ವಿಚಾರನೂ ಹೇಳಬೇಕು ಅಂತ ಬಂದಿದ್ದೀನಿ. ಅಜಿತ್ ಸಾಹೇಬ್ರಿಗೂ ನನಗೂ ಇಬ್ಬರಿಗೂ ಕಾಂಟ್ರಾಕ್ಟ್ರು ಮದುವೆ ಆಗಿರೋದು ಅತ್ತೆ 1 ವರ್ಷದವರೆಗೂ. 1 ವರ್ಷ ಮುಗಿತಾ ಬಂತು, ಇನ್ನು ನಾನು ಮನೆ ಬಿಟ್ಟು ಹೋಗೋವಂಥ ಸಮಯ ಕೂಡ ಬಂದಿತ್ತೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡು ಅಜಿತ ಯಾಕೋ ಈ ರೀತಿ ಎಲ್ಲ ಮಾಡಿದೆ, ಯಾಕೋ ನಮಗೆಲ್ಲ ಮೋಸ ಮಾಡಿದೆ ಅಂತ ಅಂದ್ಬಿಟ್ಟು ಸಂಗೀತ ಕೇಳ್ತಾ ಇದ್ದಾಗ, ಅಮ್ಮ ಅಂಥ ಟೈಮ್ನಲ್ಲಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅಮ್ಮ. ಯಾಕೆ ಅಂತ ಅಂದರೆ ನಾನು ಸಾಹಿತ್ಯನ ಮದುವೆ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಸಾಹಿತ್ಯ ತೀರೋದ್ಮೇಲೆ ನನಗೆ ನನ್ನ ಮನಸ್ಸಿನಲ್ಲಿ ಯಾವ ಹೆಣ್ಣಿಗೂ ಸ್ಥಾನ ಇಲ್ಲ ಅಂತ ಅಂದ್ಬಿಟ್ಟು ನಾನು ಗಟ್ಟಿಯಾಗಿ ನಿರ್ಧಾರ ತಗೊಂಡಿದ್ದೆ. ಅಂಥ ಟೈಮ್ನಲ್ಲಿ ನೀವು ಅಂಜನಾ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ. ಅದು ಯಾಕೋ ನನಗೆ ಅಂಜನಾ ಮದುವೆ ಆಗಬೇಕು ಅಂತ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಾನು ಭೂಮಿ ಜೊತೆ 1 ವರ್ಷದವರೆಗೂ ಕಾಂಟ್ರಾಕ್ಟ್ರ್ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಅವಳನ್ನ ಕರ್ಕೊಂಬಂದಿದ್ದೆ ಅಮ್ಮ ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾ ಇರ್ತೀನಿ. ಇದನ್ನೆಲ್ಲ ಕೇಳಿಸ್ಕೊಂಡು ಅಪ್ಪ ದೇವ್ರೆ ಯಾಕಪ್ಪ ಇಂಥ ನಮ್ಮ ಜೀವನದಲ್ಲೇ ಈ ರೀತಿ ಎಲ್ಲ ಆಟ ಆಡ್ತಾ ಇದೆಯಾ, ನನ್ನ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ, ಇಬ್ಬರು ಮದುವೆ ಆಗಿ ಖುಷಿಯಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ರೆ ನನ್ನ ಮಕ್ಕಳು ಜೀವನದಲ್ಲೇ ಈ ರೀತಿ ಆಗೋಯ್ತಲ್ಲ ಅಪ್ಪ ದೇವ್ರೆ ನಾನು ಏನು ಮಾಡಲಿ ಈಗ ಅಂತ ಅಂದ್ಬಿಟ್ಟು ಸಂಗೀತ ಅವರು ಅಂದ್ಕೊತಾ ಇದ್ದಾಗ ಭೂಮಿ ಹತ್ರವ ಶ್ರವಣ್ ಬಂದ್ಬಿಟ್ಟು, ಭೂಮಿ ಇಲ್ಲಿವರೆಗೂ ನಿನ್ನ ಹತ್ರ ಯಾವುದನ್ನು ನಾನು ಕೈ ಚಾಚಿ ಕೇಳಿಲ್ಲ, ಇವತ್ತು ಇದನ್ನ ಕೇಳ್ತಾ ಇದ್ದೀನಿ ನಡೆಸ್ಕೊಡ್ತೀಯ ಅಂತ ಅಂದ್ಬಿಟ್ಟು ಶ್ರವಣ್ ಕೇಳ್ತಾ ಇದ್ದಾಗ, ಅಪ್ಪ ಹೇಳಿ ಅಪ್ಪ, ನೀವು ಕೇಳಿದ್ದು ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನಪ್ಪ ಅಂತ ಅಂದ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾನೆ. ಭೂಮಿ ಹೇಳ್ತಾ ಇರ್ತಾಳೆ, ನೋಡಮ್ಮ ಭೂಮಿ ಇಲ್ಲಿವರೆಗೂ ಆಗಿದ್ದೆಲ್ಲ ಆಗೋಯ್ತು, ಈಗ ಇನ್ನು ಮುಂದೆ ನೀವೊಬ್ಬರು ನಿಜವಾದ ಗಂಡ ಹೆಂಡತಿಯಾಗಿ
ಸಂಸಾರ ಮಾಡೋದಕ್ಕೆ ನಿನಗೆ ಮನಸ್ಫೂರ್ತಿಯಾಗಿ ಇಷ್ಟ ಈತ ಅಂತ ಅಂದ್ಬಿಟ್ಟು ಶ್ರವಣ್ ಕೇಳ್ತಾ ಇದ್ದಾಗ ಈ ಮಾತನ್ನ ಕೇಳಿಸ್ಕೊಂಡು ಅಜಿತ್ಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಹಾಗೆ ಭೂಮಿಗೂ ಕೂಡ ಎಲ್ಲೋ ಒಂದ್ ಕಡೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಅಲ್ಲಪ್ಪ, ಈಗ ನನ್ನನ್ನು ಕೇಳಿದ್ರೆ ಅಜಿತ್ ಸಾಹೇಬ್ರು ಏನು ಒಪ್ಪಿಗೆ ಕೊಡ್ತಾರೋ ಅದ್ರ ಮೇಲೆ ನಿರ್ಧಾರ ಆಗೈತೆ, ನಂದೇನು ಅಭ್ಯಂತರ ಇಲ್ಲ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಆಗ ಶ್ರವಣ್ ಅಜಿತ್ ಹತ್ರನೂ ಬಂದ್ಬಿಟ್ಟು, ಅಜಿತ ನೋಡಪ್ಪ, ಭೂಮಿಗೆ ಒಪ್ಪಿಗೆ ಈತಂತೆ, ನೀನೇನಾದ್ರೂ ಇಷ್ಟಪಟ್ಟೆ ಅಂತ ಅಂದ್ರೆ ಭೂಮಿ ಹಾಗೆ ನಿನ್ನ ಮದುವೆನ ಎಲ್ಲರ ಮುಂದೆನೂ ನಿಜವಾದ ಮದುವೆ ಆಗಿ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾನೆ. ಆಗ ಅಜಿತ್ ಕೂಡವ ಇಲ್ಲಿ ಓಕೆ ಮಾವ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಅಂತೂ ಇಂತೂ ಅಜಿತ್ ಭೂಮಿ ಇಬ್ರು ನಿಜವಾದ ಮದುವೆ ಆಗೋದಕ್ಕೆ ಒಪ್ಕೊಂತಾರೆ. ಹಾಗೆ ಅಜಿತ್ ಭೂಮಿ ಇಬ್ರು ನಿಜವಾದ ಮದುವೆ ಆಗಿ ನಿಜವಾದ ಗಂಡ ಹೆಂಡತಿಯಾಗಿ ಸಂಸಾರ ಮಾಡೋದಕ್ಕೆ ಶ್ರವಣ್ ಹಾಗೆ ಮನೆಯವರೆಲ್ಲರಿಗೂ ಸಾಥ್ ಕೊಡ್ತಾರೆ. ಅಂತೂ ಇಂತೂ ಕಾಂಟ್ರಾಕ್ಟರ್ ಮದುವೆ ಅಂತ ಗೊತ್ತಾಗಿದ ತಕ್ಷಣ ಅಜಿತ್ ಭೂಮಿ ಇಬ್ರು ಒಂದು ಮಾಡ್ತಾರೆ. ಶ್ರವಣ್ ಹಾಗೆ ಸಂಗೀತ ಮನೆಯವರೆಲ್ಲರೂ ಹಾಗೆ ಅಜಿತ್ ಭೂಮಿ ಇಬ್ರು ನಿಜವಾದ ಗಂಡ ಹೆಂಡತಿಯಾಗಿ ಸಂಸಾರ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿ ಅಶ್ವಿನಿ ಅಂತೂ ಹುರ್ಕೊಂತಾ ಇರ್ತಾಳೆ. ಯಾಕಾದ್ರೂ ನಾನೇ ಇವರಿಬ್ರದ್ದು ಕಾಂಟ್ರಾಕ್ಟರ್ ಮದುವೆ ಅಂತ ಹೇಳದ್ನ ಏನೋ, ಇವತ್ತು ಇವರಿಬ್ರು ನಿಜವಾದ ಮದುವೆ ಆಗೋದಕ್ಕೆ ನಾನೇ ಕಾರಣ ಆಗೋದೆ, ಛೇ ಎಂತ ಕೆಲಸ ಆಗೋಯ್ತು ಅಂತ ಅಂದ್ಬಿಟ್ಟು ಅಶ್ವಿನಿ ಒಳಗೆ ಹುರ್ಕೊಂತಾ ಇರ್ತಾಳೆ. ಈ ಕಡೆ ದೇವಯಾನಿ ಕೂಡ ಹುರ್ಕೊಂತಾ ಇರ್ತಾಳೆ. ಅಂಜು ಹಾಗೆ ನಚಿಕೇತ್ ಮದುವೆ ದಿವಸನೇ ಅಜಿತ್ ಹಾಗೆ ಭೂಮಿ ಅವ್ರದ್ದು ಕೂಡ ಮದುವೆ ನಡೆಯುತ್ತೆ. ಅಂತೂ ಇಂತೂ ಅವ್ರ ನಚಿಕೇತ್ ಹಾಗೆ ಅಂಜು ಮದುವೆ ಕೂಡ ನಡೆದೋಗುತ್ತೆ. ಈ ಕಡೆ ಅಜಿತ್ ಹಾಗೆ ಭೂಮಿ ಅವ್ರ ಮದುವೆ ಕೂಡ ನಡೆದೋಗುತ್ತೆ. ಕೊನೆಗೂ ಅಜಿತ್ ಭೂಮಿ ಇಬ್ರು ಒಂದಾಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್